ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿ ಕೋರ್ ವಿಷಯ ಗಣಿತದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ 2026-27ನ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 2026-27ರಲ್ಲಿ DSCERT ಅವರ ನಿರ್ದೇಶನದ ಮೇರೆಗೆ ಬಿಟ್ಟಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಮೇಲೇನೆ ಇದೆ. ಸೊ ತುಂಬ ನಿಯರ್ ಆಗಿರ್ತಕ್ಕಂಥ ಕಲಿಕಾ ಫಲಗಳ ಮೇಲೆ ನಾವು 3ನೇ ತರಗತಿಯ ಪುಸ್ತಕಗಳನ್ನು ಕಲಿದು ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯ ರಚನೆಯನ್ನು ಮಾಡಿದ್ದೀವಿ. ಆಲ್ರೆಡಿ ಪ್ರೀ ಟೆಸ್ಟ್ ಎಲ್ಲ ಕೊಟ್ಟಿದ್ದೀವಿ. ಸೊ ಇವಾಗ ಪೋಸ್ಟ್ ಟೆಸ್ಟ್ ಇದೆ. ಸೊ PDF ಬೇಕಾಗಿದ್ದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಪ್ರಶ್ನೆ 1, ಕೆಳಗಿನ ಅಂಕಿಗಳನ್ನು ಬಳಸಿ 3 ಅಂಕಿಯ ದೊಡ್ಡ ಸಂಖ್ಯೆಯನ್ನು ರಚಿಸಿ ಪದಗಳಲ್ಲಿ ಬರೆಯಿರಿ. ಸೊ ಇಲ್ಲಿ 2, 8, 5 ಕೊಟ್ಟಿದ್ದಾರೆ. 3 ಅಂಕಿಯ ದೊಡ್ಡ ಅಂಕಿ ರಚನೆ ಆಗಬೇಕಾದ್ರೆ 852 ಆಗ್ತದೆ. ಸೊ ಅದನ್ನು ಅಕ್ಷರದಲ್ಲಿ ಬರೆದ್ರೆ 852 ಅಂತ ಬರೆದ್ರೆ ಸಾಕು. ಪ್ರಶ್ನೆ 2, ಲೆಕ್ಕಗಳನ್ನು ಬಿಡಿಸಿ. ಮೊದಲನೇದು 521ರಲ್ಲಿ 231 ಕೂಡಿಸ್ಬೇಕು. 132 4ರಿಂದ ಗುಣಿಸಬೇಕು. 521 231ರಲ್ಲಿ ಕೂಡಿದಾಗ ಒಟ್ಟಾರೆ ಬರ್ತಕ್ಕಂಥದ್ದು 752. 132 4ರಿಂದ ಗುಣಿಸಿದಾಗ ಬರ್ತಕ್ಕಂಥ ಒಟ್ಟು ಗುಣಲಬ್ಧ 528 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಸಾನ್ನಿಧ್ಯನ ಬಳಿ 51 ರೂಪಾಯಿ, ಸುಶಾಂತನ ಬಳಿ 34 ರೂಪಾಯಿಗಳಿದೆ. ಇವರಿಬ್ಬರ ಬಳಿ ಇರುವ ಒಟ್ಟು ಹಣವನ್ನು ಲೆಕ್ಕ ಹಾಕಬೇಕಾಗಿತ್ತು. ಸೊ ಬರೀರಿ, ಸಾನ್ನಿಧ್ಯನ ಬಳಿ ಇರುವ ಹಣ 51 ರೂಪಾಯಿ, ಸುಶಾಂತನ ಬಳಿ ಇರುವ ಹಣ 34 ರೂಪಾಯಿ. ಎರಡನ್ನೂ ಕೂಡಿದಾಗ ಸೊ ಇಬ್ಬರ ಬಳಿ ಇರ್ತಕ್ಕಂಥ ಒಟ್ಟು ಹಣ ಎಷ್ಟಾಯ್ತಪ್ಪ ಅಂದರೆ 85 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಅದ್ವಿಕ್ ಬಳಿ 34 ಲೀಟರ್ ಹಾಲಿದೆ. ಇದರಲ್ಲಿ ಆರತಿಗೆ 16 ಲೀಟರ್ ಹಾಲನ್ನು ನೀಡ್ತಾನೆ. ಹಾಗಾದರೆ ಅವನ ಬಳಿ ಇರುವ ಒಟ್ಟು ಹಾಲಿನ ಪ್ರಮಾಣವನ್ನು ಲೆಕ್ಕ ಹಾಕಬೇಕು. ಸೊ ಅದ್ವಿಕ್ ಬಳಿ ಇರ್ತಕ್ಕಂಥ ಒಟ್ಟು ಹಾಲು 34 ಲೀಟರ್. ಆರತಿಗೆ ಕೊಟ್ಟ ಹಾಲಿನ ಪ್ರಮಾಣ 16 ಲೀಟರ್. ಸೊ 34ರಲ್ಲಿ 16ನ್ನು ಕಳಿಬೇಕು. ಸೊ ದ ರೈಟ್ ಆನ್ಸರ್ ಈಸ್ 18. ಸೊ 18 ಲೀಟರ್ ಅಂತಕ್ಕಂಥದ್ದು ಉಳಿದ ಹಣ ಅನ್ನೋದನ್ನು ಬರೆದ್ರೆ ಲೆಕ್ಕ ಕಂಪ್ಲೀಟ್ ಆಗ್ತದೆ. ಪ್ರಶ್ನೆ 5, ಕೆಳಗಿನ ಸಂಖ್ಯೆಯನ್ನು ಪದಗಳಲ್ಲಿ ಬರೆದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ತುಂಬಬೇಕು. ಸೊ 458 ಅಂತಿದೆ. ಸೊ ಸಿಂಪಲ್ ಆಗಿ ಬರಿತೀರಿ 458. ಕೋಷ್ಟಕ ಹಾಕ್ತೀರಿ, ಬಿಡಿ 10 100, 8 ಅನ್ನೋದು ಬಿಡಿ, 5 ಅನ್ನೋದು 10, 4 ಅನ್ನೋದು 100ರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ. ಪ್ರಶ್ನೆ 6, ಕೆಳಗಿನ ಅಂಕಿಗಳಿಗೆ ಗುಣಾಕಾರದ ಮಗ್ಗಿ ಕೋಷ್ಟಕ ರಚಿಸಿ. 4 ಮತ್ತು 8. ಸೊ ಈ ಥರದ ಮಗ್ಗಿ ಕೋಷ್ಟಕವನ್ನು ನೀವು ಬರಿಬೇಕು. 4 1 4, 4 2 8. ಓಕೆ. ಸೊ ಅದೇ ಥರ 8 1 8, 8 2 16. ಸೊ ಇದು ಮಗ್ಗಿ ಕೋಷ್ಟಕ ಅಂತಾರೆ. ಇಲ್ಲಿಸ್ತಕ 4 40, 8 80. ಇಲ್ಲಿಸ್ತಕ ನೀವೇನು ಮಾಡಬೇಕು, ಗುಣಾಕಾರದ ಟೇಬಲ್ಸನ್ನು ಬರಿಬೇಕಿತ್ತು. ಪ್ರಶ್ನೆ 7, ಕೆಳಗಿನವುಗಳನ್ನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದರೆ 1/3, 3 ಭಾಗದಲ್ಲಿ 1ಕ್ಕೆ ಬಣ್ಣ ತುಂಬಿದ್ದಾರೆ. 1/5 ಅಂದರೆ 5ರಲ್ಲಿ 1ಕ್ಕೆ ಬಣ್ಣ ತುಂಬಿದ್ದಾರೆ. ಸೊ ಇದನ್ನು ಚಿತ್ರರೂಪದಲ್ಲಿ ನಾವು ಚೌಕದಲ್ಲಾಗಿರ್ಬೋದು, ವೃತ್ತದಲ್ಲಾಗಿರ್ಬೋದು ಕೂಡ ಅದನ್ನು ಶೇಡ್ ಮಾಡಿ ಬಣ್ಣ ತುಂಬಿ ತೋರಿಸ್ಬೋದಿತ್ತು. ನೆಕ್ಸ್ಟ್, ಕೆಳಗಿನವುಗಳನ್ನು ಬಿಡಿಸಿ ಅಂತ ಕೇಳಿದರೆ ಫಸ್ಟ್ ನೋಡಿ, 5 ಕಿಲೋಗ್ರಾಮ್, 6 ಕಿಲೋ 750 ಗ್ರಾಮ್ ಇದೆ. ಸೊ ಇದನ್ನೆಲ್ಲವನ್ನು ಗ್ರಾಮ್ಗೆ ತಗೋರಿ. 5 ಕಿಲೋಗ್ರಾಮ್ ಅಂತಂದ್ರೆ 5000 ಗ್ರಾಮ್ ಆಯಿತು. 6 ಕಿಲೋ 750 ಗ್ರಾಮ್ ಅಂದರೆ 6750 ಗ್ರಾಮ್. ಓಕೆ. ಅವಾಗ ಇದು ಎಷ್ಟಾಗ್ತದಪ್ಪ ಅಂತಂದರೆ 11 ಕಿಲೋ 750 ಗ್ರಾಮ್ ಆಗ್ತದೆ. ಸೆಕೆಂಡ್ ಲೆಕ್ಕನೂ ಹಾಗೆ ಬಿಡಿಸ್ರಿ. 2 ಕಿಲೋ 500 ಗ್ರಾಮ್ ಅಂದರೆ 2500. ಓಕೆ. 3 ಕಿಲೋ 250 ಗ್ರಾಮ್ ಅಂದರೆ 3250. ಸೊ ಎಲ್ಲ ಕೂಡಿಸಿದಾಗ ಅದೇನಾಯಿತು, 5 ಕಿಲೋ 750 ಗ್ರಾಮ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 9, ಕೆಳಗಿನ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಶೃಂಗ ಕೇಳಿದ್ದಾರೆ. ವೃತ್ತದಲ್ಲಿರ್ತಕ್ಕಂಥ ಶೃಂಗಗಳ ಸಂಖ್ಯೆ 0, ಚೌಕದಲ್ಲಿರ್ತಕ್ಕಂಥ ಶೃಂಗಗಳ ಸಂಖ್ಯೆ 4 ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಮಾಣ ಆಧರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. 1 ಸ್ಟಾರ್ ಅಂದರೆ 3 ಪ್ರಾಣಿಗಳು. ಓಕೆ. ಹಾಗಾದರೆ ಸಿಂಹದಲ್ಲಿ 2 ಸ್ಟಾರ್ ಅಂತಂದರೆ 2 × 3 ಎಸ್ 6. ಆಮೇಲೆ ಅಂದರೆ 1 ಸ್ಟಾರ್ ಅಂದರೆ 3 ಅಂತ ಇದ್ದಾವಲ್ವ. 4 3 4 1 4 4 8 4 3 12. ಇದು 3 ಅಂದರೆ 5 3 15. ಓಕೆ. ಸೊ ಈ ಥರ ನೀವೇನು ಮಾಡಬೇಕು, ಸಿಂಹ ಸಿಂಹ 2 ಅಂದರೆ 1 ಸ್ಟಾರ್ ಅಂದರೆ 3 3 3 6 ಆನೆ
4 ಸ್ಟಾರ್ ಅಂದರೆ ಒಂದಂದರೆ 3 6 9 12. ಸೊ ಈ ಥರ ನೀವೇನು ಮಾಡಬೇಕು, ಸಂಖ್ಯಾ ರೂಪದಲ್ಲಿ ಅವುಗಳನ್ನು ತೋರಿಸ್ಬೇಕಿತ್ತು. ಇಷ್ಟು 4ನೇ ತರಗತಿಯ ಗಣಿತದಲ್ಲಿ ಒಂದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.